ಬಟ್ ಶಿವಣ್ಣ ಅದು ಒಂದು ಕ್ಯಾರೆಕ್ಟರ್ ಎಂಟ್ರಿ ಫ್ಯೂ ಸೆಕೆಂಡ್ಸ್ ಇದ್ರೂ ಕೂಡ ಬಹಳ ಅಭಿಮಾನಿಗಳು ಇಷ್ಟಪಡ್ತಾ ಇದ್ದಾರೆ. ಎಸ್ಪೆಷಲಿ ದ ಮೇಕಪ್, ಅದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ, ಖುಷಿ ಪಡ್ತಿದ್ದಾರೆ ಜನ, ನಿಮ್ಮ ಅಭಿಮಾನಿಗಳು ಎಸ್ಪೆಷಲಿ. ತುಂಬಾ ಚೆನ್ನಾಗಿ ಮಾಡಿ ಮೇಕಪ್. ಅದು ಬಾಂಬೆದ ಚಿದು ಅಂತ ಯಾರೋ ಒಬ್ರು ಬಂದಿದ್ರು, ತುಂಬಾ ಚೆನ್ನಾಗಿ ಮಾಡ್ತಾರೆ, ಬಹಳ ಅಚ್ಚುಕಟ್ಟ ಮಾಡ್ತಾರೆ, ಒಳ್ಳೆ ಕೆಲಸ. ನಂಗೆ ಯೂಶುವಲ್ ಆಗಿ ನಂಗೆ ಸ್ವಲ್ಪ ತುಂಬಾ ಹೊತ್ತು ಕೂತ್ಕೊಳ್ಳೋಕ್ಕಲ್ಲ ಹಂಗೂ ಒಂದು. ಬಟ್ ವೆನ್ ದಟ್ ಸುಮ್ಮನೆ ಕ್ವೈಟ್ ಆಗಿ ಕೂತಿದ್ದೆ, ಅವ್ರು ಬಂದು ಆಗ್ತಾ ಇದ್ರು, ಜಸ್ಟ್ ಗೋಯಿಂಗ್ ಆನ್, ಜಸ್ಟ್ ಸೀಯಿಂಗ್ ಮೈಸೆಲ್ಫ್ ಹಂಗೆ ಗಂಟ್ಸ್ಗೆ ಇನ್ಸ್ಪೆಕ್ಷನ್ ಆಗ್ತಾ ಬಂದ ಇಮಿಡಿಯೇಟ್ ಟ್ರಾನ್ಸ್ಫಾರ್ಮೇಶನ್ ನಮಗೆ ಗೊತ್ತಾಯ್ತು. ಮಿರರಲ್ಲಿ ಟಪ್ ಅಂತ ಒಂದು ಬೇರೆ ಮುಖ, ಆ ಲಿಪ್ಸ್ಟಿಕ್ ಬರೀಬೇಕಾರೆ, ಆ ಉಬ್ಬು ಬರೀಬೇಕಾರೆ, ನಮ್ಗೆ ಗೊತ್ತಿದ್ದೇನೆ ಒಂದು ವಿಲ್ ಫೀಲ್ ದಟ್ ಕ್ಯಾರೆಕ್ಟರ್, ವಿ ವಿಲ್ ಗೋ ಇನ್ಸೈಡ್ ದಟ್. ಅಂದ್ರೆ ಅವಾಗ ಗೊತ್ತಾಯ್ತು ಒಂದು ಹೆಣ್ಣಂದ್ರೆ ಏನ್ ಕಷ್ಟ ಇದೆ, ವಾಟ್ ಆ ರೂಪ ಏನು, ವೈ ವಾಟ್ ವಿ ಸೇ, ಯಾಕೆ ತಾಯಿ ತಂಗಿ ಹೆಂಡತಿ, ಯಾಕೆಂದ್ರೆ ಅದಕ್ಕೇನೆ ಮಕ್ಕಳ ಭಾಗ್ಯ ಇರೋದು ಬರೀ ಹೆಣ್ಣಿಗೆ ಯಾಕಂತ ಹೇಳ್ತೀವಿ ಅಂದ್ರೆ ಅದು ಅವ್ರಿಗೆ ಭಾಗ್ಯ, ಎಷ್ಟೋ ವರ್ಷದ ಪುಣ್ಯ ಅದು. ಸೊ ಅಂತ ಪಾತ್ರ ನಾವು ಮಾಡ್ಬೇಕಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ನಾವು. ಐ ಶುಡ್ ಥ್ಯಾಂಕ್ ಅರ್ಜುನ್ ಜನ್ಯ ಟು ಥಿಂಕ್ ಅಗೇನ್ ಅಂಡ್ ಅಗೇನ್. ಒಂದು ಫಸ್ಟ್ ಅಣ್ಣವ್ರ ಮಕ್ಕಳು ಮಾಡಿದ್ದೆ, ಮಿಡಲ್ ಶಕ್ತಿ ಮಾಡಿದ್ದೆ, ಆಮೇಲೆ ಇವಾಗ ಇದ್ರಲ್ಲಿ ಮಾಡ್ತಾ ಇರೋದು. ಅದೇ ತರದ ಅಳುಕು ಅರ್ಜುನ್ ಜನ್ಯ ಅವರಿಗೆ ಈ ಅನಿಮಲ್ ರೀತಿಯಲ್ಲಿ, ಅದು ಶ್ವಾನದ ರೀತಿಯಲ್ಲಿ ಹಾಲ್ ನೆಕ್ಕೋ ಸೀನ್ ಒಂದಿದೆ, ಅದ್ರ ಬಗ್ಗೆ ಕೂಡ ತುಂಬಾ ಅನುಮಾನ ಇತ್ತು, ಕೇಳ್ಬೇಕಾ ಕೇಳಬಾರ್ದಾ, ಅದ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಇಂಥ ಅನೇಕ ಅಳುಕುಗಳ ಬಗ್ಗೆ ಅರ್ಜುನ್ ಜನ್ಯ ಅವ್ರು ಮಾತನಾಡುವಾಗಲೇ ಗೊತ್ತಾಗತ್ತೆ, ಅಂದ್ರೆ ಆಕ್ಟರ್ ಗಳಿಗೆ ಕಷ್ಟ ಕೊಡದೇ ಇರೋ ರೀತಿಯಲ್ಲಿ ಯೋಚನೆ ಮಾಡಿ ತನಗೇನ್ ಬೇಕೋ ಅದನ್ನ ತೆಗೆಯೋ ಪ್ರಯತ್ನ ಅಂತೂ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರು ಅಂತ ಹೇಳಿ. ಇಲ್ಲ, ಖಂಡಿತ ನೋಡಿ, ಇಲ್ಲಾಂದ್ರೆ ಆತರ ಸೀನ್ಗಳು ಮಾಡಕ್ಕೆ ಆಗ್ತಿಲ್ಲ. ಅವ್ರು ಕೇಳಲಿಲ್ಲ ಅಂದಿದ್ರೆ ನಮಗೂ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಆತರ ಇಟ್ಬಿಟ್ಟು ಹಿಂಗ್ ಮಾಡ್ಬೋದಾ, ಅದನ್ನ ಬೇರೆ ತರ ತೆಗಿಲ್ಲ ಅಂದ್ರೆ, ಇಲ್ಲ ನಿಮ್ಗೆ ಹೆಂಗ್ ಅನ್ಸಿದೆ ಹೇಳಿ ಹಂಗೆ ತೆಗೀರಿ ಅಂತ. ಯಾಕಂದ್ರೆ ಅದು ಸ್ಪೆಷಲ್ ಅಲ್ವಾ. ಅಂದ್ರೆ ಶಿವಣ್ಣ ಹೇಳ್ದಂಗೆ ಆತರ ಸಿಗೋದೇ ಅಪರೂಪ, ಆತರ ಡಿಫರೆಂಟ್ ಆಗಿ ಏನೋ ಪ್ಲಾನ್ ಮಾಡೋದು, ಯೋಚನೆ ಮಾಡೋದು. ಸೊ ನನಗೆ ಥ್ರಿಲ್ ಆಯ್ತು ಆತರ ಮಾಡೋದು. ಆಕ್ಚುಲಿ ಅದು ಆರ್ಟಿಸ್ಟ್ ಆಗಿದ್ದಾಗ ಅದೇ ಏನೋ ನಾನು ಹಿಂಗ್ ಮಾಡ್ರಿ ಹೆಂಗ್ ಅನ್ಕೊಂತಾರೋ ಅಲ್ಲ, ಅದೇ ವೆರೈಟಿ ಅದು ಆಕ್ಚುಲಿ. ಆಮೇಲೆ ಅದಕ್ಕೆ ಲಾಜಿಕ್ಕೂ ಇದೆ, ಅದ್ರ ಹಿಂದೆ ಕಥೆ ಇದೆ, ಅದ್ರ ಹಿಂದೆ ವಿಷಯ ಇದೆ. ಸುಮ್ನೆ ಮಾಡಿದ್ರೆ ನಾವೇ ಕೇಳ್ತೀವಿ ಏನಕ್ಕೆ ಅಂತ. ಸುಮ್ನೆ ಮಾಡೋದಿಲ್ವ? ಸುಮ್ನೆ ಮಾಡಲ್ಲ ಯಾವ್ದು, ಅದಕ್ಕೆ ಹಿಂದೆ ಒಂದು ಇದ್ದಾಗ ಎಸ್ ಅಂತಾರೆ. ಯಾರೇ ಆರ್ಟಿಸ್ಟ್ ತಗೊಳ್ಳಿ, ಅದಕ್ಕೆ ಹೇಳಿದೆ ಆಕ್ಚುಲಿ. ಬಟ್ ಶಿವಣ್ಣ ಅದು ಒಂದು ಕ್ಯಾರೆಕ್ಟರ್ ಎಂಟ್ರಿ ಫ್ಯೂ ಸೆಕೆಂಡ್ಸ್ ಇದ್ರೂ ಕೂಡ ಬಹಳ ಅಭಿಮಾನಿಗಳು ಇಷ್ಟಪಡ್ತಾ ಇದ್ದಾರೆ. ಎಸ್ಪೆಷಲಿ ದ ಮೇಕಪ್, ಅದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ, ಖುಷಿ ಪಡ್ತಿದ್ದಾರೆ ಜನ, ನಿಮ್ಮ ಅಭಿಮಾನಿಗಳು ಎಸ್ಪೆಷಲಿ. ತುಂಬಾ ಚೆನ್ನಾಗಿ ಮಾಡಿ ಮೇಕಪ್. ಅದು ಬಾಂಬೆದ ಚಿದು ಅಂತ ಯಾರೋ ಒಬ್ರು ಬಂದಿದ್ರು, ತುಂಬಾ ಚೆನ್ನಾಗಿ ಮಾಡ್ತಾರೆ, ಬಹಳ ಅಚ್ಚುಕಟ್ಟ ಮಾಡ್ತಾರೆ, ಒಳ್ಳೆ ಕೆಲಸ. ನಂಗೆ ಯೂಶುವಲ್ ಆಗಿ ನಂಗೆ ಸ್ವಲ್ಪ ತುಂಬಾ ಹೊತ್ತು ಕೂತ್ಕೊಳ್ಳೋಕ್ಕಲ್ಲ ಹಂಗೂ ಒಂದು. ಬಟ್ ವೆನ್ ದಟ್ ಸುಮ್ಮನೆ ಕ್ವೈಟ್ ಆಗಿ ಕೂತಿದ್ದೆ, ಅವ್ರು ಬಂದು ಆಗ್ತಾ ಇದ್ರು, ಜಸ್ಟ್ ಗೋಯಿಂಗ್ ಆನ್, ಜಸ್ಟ್ ಸೀಯಿಂಗ್ ಮೈಸೆಲ್ಫ್ ಹಂಗೆ ಗಂಟ್ಸ್ಗೆ ಇನ್ಸ್ಪೆಕ್ಷನ್ ಆಗ್ತಾ ಬಂದ ಇಮಿಡಿಯೇಟ್ ಟ್ರಾನ್ಸ್ಫಾರ್ಮೇಶನ್ ನಮಗೆ ಗೊತ್ತಾಯ್ತು. ಮಿರರಲ್ಲಿ ಟಪ್ ಅಂತ ಒಂದು ಬೇರೆ ಮುಖ, ಆ ಲಿಪ್ಸ್ಟಿಕ್ ಬರೀಬೇಕಾರೆ, ಆ ಉಬ್ಬು ಬರೀಬೇಕಾರೆ, ನಮ್ಗೆ ಗೊತ್ತಿದ್ದೇನೆ ಒಂದು ವಿಲ್ ಫೀಲ್ ದಟ್ ಕ್ಯಾರೆಕ್ಟರ್, ವಿ ವಿಲ್ ಗೋ ಇನ್ಸೈಡ್ ದಟ್. ಅಂದ್ರೆ ಅವಾಗ ಗೊತ್ತಾಯ್ತು ಒಂದು ಹೆಣ್ಣಂದ್ರೆ ಏನ್ ಕಷ್ಟ ಇದೆ, ವಾಟ್ ಆ ರೂಪ ಏನು, ವೈ ವಾಟ್ ವಿ ಸೇ, ಯಾಕೆ ತಾಯಿ ತಂಗಿ ಹೆಂಡತಿ, ಯಾಕೆಂದ್ರೆ ಅದಕ್ಕೇನೆ ಮಕ್ಕಳ ಭಾಗ್ಯ ಇರೋದು ಬರೀ ಹೆಣ್ಣಿಗೆ ಯಾಕಂತ ಹೇಳ್ತೀವಿ ಅಂದ್ರೆ ಅದು ಅವ್ರಿಗೆ ಭಾಗ್ಯ, ಎಷ್ಟೋ ವರ್ಷದ ಪುಣ್ಯ ಅದು. ಸೊ ಅಂತ ಪಾತ್ರ ನಾವು ಮಾಡ್ಬೇಕಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ನಾವು. ಐ ಶುಡ್ ಥ್ಯಾಂಕ್ ಅರ್ಜುನ್ ಜನ್ಯ ಟು ಥಿಂಕ್ ಅಗೇನ್ ಅಂಡ್ ಅಗೇನ್. ಒಂದು ಫಸ್ಟ್ ಅಣ್ಣವ್ರ ಮಕ್ಕಳು ಮಾಡಿದ್ದೆ, ಮಿಡಲ್ ಶಕ್ತಿ ಮಾಡಿದ್ದೆ, ಆಮೇಲೆ ಇವಾಗ ಇದ್ರಲ್ಲಿ ಮಾಡ್ತಾ ಇರೋದು. ಅದೇ ತರದ ಅಳುಕು ಅರ್ಜುನ್ ಜನ್ಯ ಅವರಿಗೆ ಈ ಅನಿಮಲ್ ರೀತಿಯಲ್ಲಿ, ಅದು ಶ್ವಾನದ ರೀತಿಯಲ್ಲಿ ಹಾಲ್ ನೆಕ್ಕೋ ಸೀನ್ ಒಂದಿದೆ, ಅದ್ರ ಬಗ್ಗೆ ಕೂಡ ತುಂಬಾ ಅನುಮಾನ ಇತ್ತು, ಕೇಳ್ಬೇಕಾ ಕೇಳಬಾರ್ದಾ, ಅದ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಇಂಥ ಅನೇಕ ಅಳುಕುಗಳ ಬಗ್ಗೆ ಅರ್ಜುನ್ ಜನ್ಯ ಅವ್ರು ಮಾತನಾಡುವಾಗಲೇ ಗೊತ್ತಾಗತ್ತೆ, ಅಂದ್ರೆ ಆಕ್ಟರ್ ಗಳಿಗೆ ಕಷ್ಟ ಕೊಡದೇ ಇರೋ ರೀತಿಯಲ್ಲಿ ಯೋಚನೆ ಮಾಡಿ ತನಗೇನ್ ಬೇಕೋ ಅದನ್ನ ತೆಗೆಯೋ ಪ್ರಯತ್ನ ಅಂತೂ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರು ಅಂತ ಹೇಳಿ. ಇಲ್ಲ, ಖಂಡಿತ ನೋಡಿ, ಇಲ್ಲಾಂದ್ರೆ ಆತರ ಸೀನ್ಗಳು ಮಾಡಕ್ಕೆ ಆಗ್ತಿಲ್ಲ. ಅವ್ರು ಕೇಳಲಿಲ್ಲ ಅಂದಿದ್ರೆ ನಮಗೂ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಆತರ ಇಟ್ಬಿಟ್ಟು ಹಿಂಗ್ ಮಾಡ್ಬೋದಾ, ಅದನ್ನ ಬೇರೆ ತರ ತೆಗಿಲ್ಲ ಅಂದ್ರೆ, ಇಲ್ಲ ನಿಮ್ಗೆ ಹೆಂಗ್ ಅನ್ಸಿದೆ ಹೇಳಿ ಹಂಗೆ ತೆಗೀರಿ ಅಂತ. ಯಾಕಂದ್ರೆ ಅದು ಸ್ಪೆಷಲ್ ಅಲ್ವಾ. ಅಂದ್ರೆ ಶಿವಣ್ಣ ಹೇಳ್ದಂಗೆ ಆತರ ಸಿಗೋದೇ ಅಪರೂಪ, ಆತರ ಡಿಫರೆಂಟ್ ಆಗಿ ಏನೋ ಪ್ಲಾನ್ ಮಾಡೋದು, ಯೋಚನೆ ಮಾಡೋದು. ಸೊ ನನಗೆ ಥ್ರಿಲ್ ಆಯ್ತು ಆತರ ಮಾಡೋದು. ಆಕ್ಚುಲಿ ಅದು ಆರ್ಟಿಸ್ಟ್ ಆಗಿದ್ದಾಗ ಅದೇ ಏನೋ ನಾನು ಹಿಂಗ್ ಮಾಡ್ರಿ ಹೆಂಗ್ ಅನ್ಕೊಂತಾರೋ ಅಲ್ಲ, ಅದೇ ವೆರೈಟಿ ಅದು ಆಕ್ಚುಲಿ. ಆಮೇಲೆ ಅದಕ್ಕೆ ಲಾಜಿಕ್ಕೂ ಇದೆ, ಅದ್ರ ಹಿಂದೆ ಕಥೆ ಇದೆ, ಅದ್ರ ಹಿಂದೆ ವಿಷಯ ಇದೆ. ಸುಮ್ನೆ ಮಾಡಿದ್ರೆ ನಾವೇ ಕೇಳ್ತೀವಿ ಏನಕ್ಕೆ ಅಂತ. ಸುಮ್ನೆ ಮಾಡೋದಿಲ್ವ? ಸುಮ್ನೆ ಮಾಡಲ್ಲ ಯಾವ್ದು, ಅದಕ್ಕೆ ಹಿಂದೆ ಒಂದು ಇದ್ದಾಗ ಎಸ್ ಅಂತಾರೆ. ಯಾರೇ ಆರ್ಟಿಸ್ಟ್ ತಗೊಳ್ಳಿ, ಅದಕ್ಕೆ ಹೇಳಿದೆ ಆಕ್ಚುಲಿ. ಬಟ್ ಶಿವಣ್ಣ ಅದು ಒಂದು ಕ್ಯಾರೆಕ್ಟರ್ ಎಂಟ್ರಿ
ಫ್ಯೂ ಸೆಕೆಂಡ್ಸ್ ಇದ್ರೂ ಕೂಡ ಬಹಳ ಅಭಿಮಾನಿಗಳು ಇಷ್ಟಪಡ್ತಾ ಇದ್ದಾರೆ. ಎಸ್ಪೆಷಲಿ ದ ಮೇಕಪ್, ಅದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ, ಖುಷಿ ಪಡ್ತಿದ್ದಾರೆ ಜನ, ನಿಮ್ಮ ಅಭಿಮಾನಿಗಳು ಎಸ್ಪೆಷಲಿ. ತುಂಬಾ ಚೆನ್ನಾಗಿ ಮಾಡಿ ಮೇಕಪ್. ಅದು ಬಾಂಬೆದ ಚಿದು ಅಂತ ಯಾರೋ ಒಬ್ರು ಬಂದಿದ್ರು, ತುಂಬಾ ಚೆನ್ನಾಗಿ ಮಾಡ್ತಾರೆ, ಬಹಳ ಅಚ್ಚುಕಟ್ಟ ಮಾಡ್ತಾರೆ, ಒಳ್ಳೆ ಕೆಲಸ. ನಂಗೆ ಯೂಶುವಲ್ ಆಗಿ ನಂಗೆ ಸ್ವಲ್ಪ ತುಂಬಾ ಹೊತ್ತು ಕೂತ್ಕೊಳ್ಳೋಕ್ಕಲ್ಲ ಹಂಗೂ ಒಂದು, ಬಟ್ ವೆನ್ ದಟ್ ಸುಮ್ಮನೆ ಕ್ವೈಟ್ ಆಗಿ ಕೂತಿದ್ದೆ, ಅವ್ರು ಬಂದು ಆಗ್ತಾ ಇದ್ರು, ಜಸ್ಟ್ ಗೋಯಿಂಗ್ ಆನ್, ಜಸ್ಟ್ ಸೀಯಿಂಗ್ ಮೈಸೆಲ್ಫ್ ಹಂಗೆ ಗಂಟ್ಸ್ಗೆ ಇನ್ಸ್ಪೆಕ್ಷನ್ ಆಗ್ತಾ ಬಂದ ಇಮಿಡಿಯೇಟ್ ಟ್ರಾನ್ಸ್ಫಾರ್ಮೇಶನ್ ನಮಗೆ ಗೊತ್ತಾಗುತ್ತೆ. ಮಿರರಲ್ಲಿ ಟಪ್ ಅಂತ ಒಂದು ಬೇರೆ ಮುಖ, ಆ ಲಿಪ್ಸ್ಟಿಕ್ ಬರೀಬೇಕಾರೆ, ಆ ಉಬ್ಬು ಬರೀಬೇಕಾರೆ, ನಮ್ಗೆ ಗೊತ್ತಿದ್ದೇನೆ ಒಂದು, ವಿಲ್ ಫೀಲ್ ದಟ್ ಕ್ಯಾರೆಕ್ಟರ್, ವಿ ವಿಲ್ ಗೋ ಇನ್ಸೈಡ್ ದಟ್. ಅಂದ್ರೆ ಅವಾಗ ಗೊತ್ತಾದ ಒಂದು ಹೆಣ್ಣಂದ್ರೆ ಏನ್ ಕಷ್ಟ ಇದೆ, ವಾಟ್ ಆ ರೂಪ ಏನು, ವೈ ವಾಟ್ ವಿ ಸೇ, ಯಾಕೆ ತಾಯಿ ತಂಗಿ ಹೆಂಡತಿ, ಯಾಕೆಂದ್ರೆ ಅದಕ್ಕೇನೆ ಮಕ್ಕಳ ಭಾಗ್ಯ ಇರೋದು ಬರೀ ಹೆಣ್ಣಿಗೆ ಯಾಕಂತ ಹೇಳ್ತೀವಿ ಅಂದ್ರೆ, ಅದು ಅವ್ರಿಗೆ ಭಾಗ್ಯ ಎಷ್ಟೋ ವರ್ಷದ ಪುಣ್ಯ ಅದು. ಸೊ ಅಂತ ಪಾತ್ರ ನಾವು ಮಾಡ್ಬೇಕಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ನಾವು. ಐ ಶುಡ್ ಥ್ಯಾಂಕ್ ಅರ್ಜುನ್ ಜನ್ಯ ಟು ಥಿಂಕ್ ಅಗೇನ್ ಅಂಡ್ ಅಗೇನ್. ಒಂದು ಫಸ್ಟ್ ಅಣ್ಣವ್ರ ಮಕ್ಳು ಮಾಡಿದ್ದೆ, ಮಿಡಲ್ ಶಕ್ತಿ ಮಾಡಿದ್ದೆ, ಆಮೇಲೆ ಇವಾಗ ಇದ್ರಲ್ಲಿ ಮಾಡ್ತಾ ಇರೋದು. ಅದೇ ತರದ ಅಳುಕು ಅರ್ಜುನ್ ಜನ್ಯ ಅವರಿಗೆ ಈ ಅನಿಮಲ್ ರೀತಿಯಲ್ಲಿ, ಅದು ಶ್ವಾನದ ರೀತಿಯಲ್ಲಿ ಹಾಲ್ ನೆಕ್ಕೋ ಸೀನ್ ಒಂದಿದೆ, ಅದ್ರ ಬಗ್ಗೆ ಕೂಡ ತುಂಬಾ ಅನುಮಾನ ಇತ್ತು, ಕೇಳ್ಬೇಕಾ ಕೇಳಬಾರ್ದಾ, ಅದ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಇಂಥ ಅನೇಕ ಅಳುಕುಗಳ ಬಗ್ಗೆ ಅರ್ಜುನ್ ಜನ್ಯ ಅವ್ರು ಮಾತನಾಡುವಾಗಲೇ ಗೊತ್ತಾಗತ್ತೆ, ಅಂದ್ರೆ ಆಕ್ಟರ್ ಗಳಿಗೆ ಕಷ್ಟ ಕೊಡದೇ ಇರೋ ರೀತಿಯಲ್ಲಿ ಯೋಚನೆ ಮಾಡಿ ತನಗೇನ್ ಬೇಕೋ ಅದನ್ನ ತೆಗೆಯೋ ಪ್ರಯತ್ನ ಅಂತೂ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರು ಅಂತ ಹೇಳಿ. ಇಲ್ಲ, ಖಂಡಿತ ನೋಡಿ, ಇಲ್ಲಾಂದ್ರೆ ಆತರ ಸೀನ್ಗಳು ಮಾಡಕ್ಕೆ ಆಗ್ತಿಲ್ಲ. ಅವ್ರು ಕೇಳಲಿಲ್ಲ ಅಂದಿದ್ರೆ ನಮಗೂ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಆತರ ಇಟ್ಟುಬಿಟ್ಟು ಹಿಂಗ್ ಮಾಡ್ಬೋದಾ, ಅದನ್ನ ಬೇರೆ ತರ ತೆಗಿಲ್ಲ ಅಂದ್ರೆ, ಇಲ್ಲ ನಿಮ್ಗೆ ಹೆಂಗ್ ಅನ್ಸಿದೆ ಹೇಳಿ ಹಂಗೆ ತೆಗೀರಿ ಅಂತ. ಯಾಕಂದ್ರೆ ಅದು ಸ್ಪೆಷಲ್ ಅಲ್ವಾ. ಅಂದ್ರೆ ಶಿವಣ್ಣ ಹೇಳ್ದಂಗೆ ಆತರ ಸಿಗೋದೇ ಅಪರೂಪ, ಆತರ ಡಿಫರೆಂಟ್ ಆಗಿ ಏನೋ ಪ್ಲಾನ್ ಮಾಡೋದು, ಯೋಚನೆ ಮಾಡೋದು. ಸೊ ನನಗೆ ಥ್ರಿಲ್ ಆಯ್ತು ಆತರ ಮಾಡೋದು. ಆಕ್ಚುಲಿ ಅದು ಆರ್ಟಿಸ್ಟ್ ಆಗಿದ್ದಾಗ ಅದೇ ಏನೋ ನನಗೆ ಮಾಡ್ರಿ ಹೆಂಗ್ ಅನ್ಕೊಂತಾರೋ ಅಲ್ಲ, ಅದೇ ವೆರೈಟಿ ಅದು ಆಕ್ಚುಲಿ. ಆಮೇಲೆ ಅದಕ್ಕೆ ಲಾಜಿಕ್ಕೂ ಇದೆ, ಅದ್ರ ಹಿಂದೆ ಕಥೆ ಇದೆ, ಅದ್ರ ಹಿಂದೆ ವಿಷಯ ಇದೆ. ಸುಮ್ನೆ ಮಾಡಿದ್ರೆ ನಾವೇ ಕೇಳ್ತೀವಿ ಏನಕ್ಕೆ ಅಂತ. ಸುಮ್ನೆ ಮಾಡೋದಿಲ್ವಾ? ಸುಮ್ನೆ ಮಾಡಲ್ಲ ಯಾವ್ದು, ಅದಕ್ಕೆ ಹಿಂದೆ ಒಂದು ಇದ್ದಾಗ ಎಸ್ ಅಂತಾರೆ. ಯಾರೇ ಆರ್ಟಿಸ್ಟ್ ತಗೊಳ್ಳಿ, ಅದಕ್ಕೆ ಹೇಳಿದೆ ಆಕ್ಚುಲಿ. ಬಟ್ ಶಿವಣ್ಣ, ಅದು ಒಂದು ಕ್ಯಾರೆಕ್ಟರ್ ಎಂಟ್ರಿ ಫ್ಯೂ ಸೆಕೆಂಡ್ಸ್ ಇದ್ರೂ ಕೂಡ ಬಹಳ ಅಭಿಮಾನಿಗಳು ಇಷ್ಟಪಡ್ತಾ ಇದ್ದಾರೆ. ಎಸ್ಪೆಷಲಿ ದ ಮೇಕಪ್, ಅದ್ರ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ, ಖುಷಿ ಪಡ್ತಿದ್ದಾರೆ ಜನ, ನಿಮ್ಮ ಅಭಿಮಾನಿಗಳು ಎಸ್ಪೆಷಲಿ. ತುಂಬಾ ಚೆನ್ನಾಗಿ ಮಾಡಿ ಮೇಕಪ್. ಅದು ಬಾಂಬೆದ ಚಿದು ಅಂತ ಯಾರೋ ಒಬ್ರು ಬಂದಿದ್ರು, ತುಂಬಾ ಚೆನ್ನಾಗಿ ಮಾಡ್ತಾರೆ, ಬಹಳ ಅಚ್ಚುಕಟ್ಟ ಮಾಡ್ತಾರೆ, ಒಳ್ಳೆ ಕೆಲಸ. ನಂಗೆ ಯೂಶುವಲ್ ಆಗಿ ನಂಗೆ ಸ್ವಲ್ಪ ತುಂಬಾ ಹೊತ್ತು ಕೂತ್ಕೊಳ್ಳೋಕ್ಕಲ್ಲ ಹಂಗೂ ಒಂದು, ಬಟ್ ವೆನ್ ದಟ್ ಸುಮ್ಮನೆ ಕ್ವೈಟ್ ಆಗಿ ಕೂತಿದ್ದೆ, ಅವ್ರು ಬಂದು ಆಗ್ತಾ ಇದ್ರು, ಜಸ್ಟ್ ಗೋಯಿಂಗ್ ಆನ್, ಜಸ್ಟ್ ಸೀಯಿಂಗ್ ಮೈಸೆಲ್ಫ್ ಹಂಗೆ ಗಂಟ್ಸ್ಗೆ ಇನ್ಸ್ಪೆಕ್ಷನ್ ಆಗ್ತಾ ಬಂದ ಇಮಿಡಿಯೇಟ್ ಟ್ರಾನ್ಸ್ಫಾರ್ಮೇಶನ್ ನಮಗೆ ಗೊತ್ತಾಗುತ್ತೆ. ಮಿರರಲ್ಲಿ ಟಪ್ ಅಂತ ಒಂದು ಬೇರೆ ಮುಖ, ಆ ಲಿಪ್ಸ್ಟಿಕ್ ಬರೀಬೇಕಾರೆ, ಆ ಉಬ್ಬು ಬರೀಬೇಕಾರೆ, ನಮ್ಗೆ ಗೊತ್ತಿದ್ದೇನೆ ಒಂದು, ವಿಲ್ ಫೀಲ್ ದಟ್ ಕ್ಯಾರೆಕ್ಟರ್, ವಿ ವಿಲ್ ಗೋ ಇನ್ಸೈಡ್ ದಟ್. ಅಂದ್ರೆ ಅವಾಗ ಗೊತ್ತಾದ ಒಂದು ಹೆಣ್ಣಂದ್ರೆ ಏನ್ ಕಷ್ಟ ಇದೆ, ವಾಟ್ ಆ ರೂಪ ಏನು, ವೈ ವಾಟ್ ವಿ ಸೇ, ಯಾಕೆ ತಾಯಿ ತಂಗಿ ಹೆಂಡತಿ, ಯಾಕಂದ್ರೆ ಅದಕ್ಕೇನೆ ಮಕ್ಕಳ ಭಾಗ್ಯ ಇರೋದು ಬರೀ ಹೆಣ್ಣಿಗೆ ಯಾಕಂತ ಹೇಳ್ತೀವಿ ಅಂದ್ರೆ, ಅದು ಅವ್ರಿಗೆ ಭಾಗ್ಯ ಎಷ್ಟೋ ವರ್ಷದ ಪುಣ್ಯ ಅದು. ಸೊ ಅಂತ ಪಾತ್ರ ನಾವು ಮಾಡ್ಬೇಕಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ನಾವು. ಐ ಶುಡ್ ಥ್ಯಾಂಕ್ ಅರ್ಜುನ್ ಜನ್ಯ ಟು ಥಿಂಕ್ ಅಗೇನ್ ಅಂಡ್ ಅಗೇನ್. ಒಂದು ಫಸ್ಟ್ ಅಣ್ಣವ್ರ ಮಕ್ಳು ಮಾಡಿದ್ದೆ, ಮಿಡಲ್ ಶಕ್ತಿ ಮಾಡಿದ್ದೆ, ಆಮೇಲೆ ಇವಾಗ ಇದ್ರಲ್ಲಿ ಮಾಡ್ತಾ ಇರೋದು. ಅದೇ ತರದ ಅಳುಕು ಅರ್ಜುನ್ ಜನ್ಯ ಅವರಿಗೆ ಈ ಅನಿಮಲ್ ರೀತಿಯಲ್ಲಿ, ಅದು ಶ್ವಾನದ ರೀತಿಯಲ್ಲಿ ಹಾಲ್ ನೆಕ್ಕೋ ಸೀನ್ ಒಂದಿದೆ, ಅದ್ರ ಬಗ್ಗೆ ಕೂಡ ತುಂಬಾ ಅನುಮಾನ ಇತ್ತು, ಕೇಳ್ಬೇಕಾ ಕೇಳಬಾರ್ದಾ, ಅದ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಇಂಥ ಅನೇಕ ಅಳುಕುಗಳ ಬಗ್ಗೆ ಅರ್ಜುನ್ ಜನ್ಯ ಅವ್ರು ಮಾತನಾಡುವಾಗಲೇ ಗೊತ್ತಾಗತ್ತೆ, ಅಂದ್ರೆ ಆಕ್ಟರ್ ಗಳಿಗೆ ಕಷ್ಟ ಕೊಡದೇ ಇರೋ ರೀತಿಯಲ್ಲಿ ಯೋಚನೆ ಮಾಡಿ ತನಗೇನ್ ಬೇಕೋ ಅದನ್ನ ತೆಗೆಯೋ ಪ್ರಯತ್ನ ಅಂತೂ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರು ಅಂತ ಹೇಳಿ. ಇಲ್ಲ, ಖಂಡಿತ ನೋಡಿ, ಇಲ್ಲಾಂದ್ರೆ ಆತರ ಸೀನ್ಗಳು ಮಾಡಕ್ಕೆ ಆಗ್ತಿಲ್ಲ. ಅವ್ರು ಕೇಳಲಿಲ್ಲ ಅಂದಿದ್ರೆ ನಮಗೂ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಆತರ ಇಟ್ಟುಬಿಟ್ಟು ಹಿಂಗ್ ಮಾಡ್ಬೋದಾ, ಅದನ್ನ ಬೇರೆ ತರ ತೆಗಿಲ್ಲ ಅಂದ್ರೆ, ಇಲ್ಲ ನಿಮ್ಗೆ ಹೆಂಗ್ ಅನ್ಸಿದೆ ಹೇಳಿ ಹಂಗೆ ತೆಗೀರಿ ಅಂತ. ಯಾಕಂದ್ರೆ ಅದು ಸ್ಪೆಷಲ್ ಅಲ್ವಾ. ಅಂದ್ರೆ ಶಿವಣ್ಣ ಹೇಳ್ದಂಗೆ ಆತರ ಸಿಗೋದೇ ಅಪರೂಪ, ಆತರ ಡಿಫರೆಂಟ್ ಆಗಿ ಏನೋ ಪ್ಲಾನ್ ಮಾಡೋದು, ಯೋಚನೆ ಮಾಡೋದು. ಸೊ ನನಗೆ ಥ್ರಿಲ್ ಆಯ್ತು ಆತರ ಮಾಡೋದು. ಆಕ್ಚುಲಿ ಅದು ಆರ್ಟಿಸ್ಟ್ ಆಗಿದ್ದಾಗ ಅದೇ ಏನೋ ನನಗೆ ಮಾಡ್ರಿ ಹೆಂಗ್ ಅನ್ಕೊಂತಾರೋ ಅಲ್ಲ, ಅದೇ ವೆರೈಟಿ ಅದು ಆಕ್ಚುಲಿ. ಆಮೇಲೆ ಅದಕ್ಕೆ ಲಾಜಿಕ್ಕೂ ಇದೆ, ಅದ್ರ ಹಿಂದೆ ಕಥೆ ಇದೆ, ಅದ್ರ ಹಿಂದೆ ವಿಷಯ ಇದೆ. ಸುಮ್ನೆ ಮಾಡಿದ್ರೆ ನಾವೇ ಕೇಳ್ತೀವಿ ಏನಕ್ಕೆ ಅಂತ. ಸುಮ್ನೆ ಮಾಡೋದಿಲ್ವಾ? ಸುಮ್ನೆ ಮಾಡಲ್ಲ ಯಾವ್ದು, ಅದಕ್ಕೆ ಹಿಂದೆ ಒಂದು ಇದ್ದಾಗ ಎಸ್ ಅಂತಾರೆ. ಯಾರೇ ಆರ್ಟಿಸ್ಟ್ ತಗೊಳ್ಳಿ,